ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೊಸ ವರ್ಷ ಬರುವುದಕ್ಕೂ ಮುಂಚೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರಲಿರುವುದು ಖಚಿತ. ನೀವು ಕಳೆದ ವರ್ಷಗಳಲ್ಲಿ ಅನುಭವಿಸಿದ ನೋವು, ಕಷ್ಟ, ಅವಮಾನ, ಹಣಕಾಸಿನ ಸಂಕಷ್ಟ, ಶತ್ರುಗಳ ಕಿರುಕುಳ ಇವೆಲ್ಲವೂ ನಿಮ್ಮ ಆತ್ಮವನ್ನು ತುಂಬಾ ಕುಗ್ಗಿಸಿವೆ. ಆದರೆ ಇಂದು ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ ಅದು ಆಕಸ್ಮಿಕವಲ್ಲ. ಇದು ದೇವರೇ ನಿಮಗೆ ನೀಡುತ್ತಿರುವ ಒಂದು ಸೂಚನೆ. ಹೊಸ ವರ್ಷ ಆರಂಭವಾಗುವ ಮೊದಲು ನಿಮ್ಮ ಮನೆಯೊಳಗೆ ಮೌನವಾಗಿ ಈ 2 ಸಣ್ಣ ವಸ್ತುಗಳನ್ನು ಮುಚ್ಚಿಟ್ಟರೆ ನಿಮ್ಮ 7 ಜನ್ಮಗಳ ದಾರಿದ್ರ್ಯವು ದೂರವಾಗುತ್ತದೆ ಎಂಬುದು ಶಾಸ್ತ್ರಗಳ ನಂಬಿಕೆ. ಈ 2 ವಸ್ತುಗಳಲ್ಲಿ ಬ್ರಹ್ಮಾಂಡದ ಅಪಾರ ಶಕ್ತಿಗಳು ಅಡಗಿವೆ. ಇವುಗಳನ್ನು ಯಾರಿಗೂ ಹೇಳದೆ, ಶಬ್ದವಿಲ್ಲದೆ ಮರೆ ಮಾಡಬೇಕು. ಆಗಲೇ ಅವುಗಳ ಶಕ್ತಿ ಕೆಲಸ ಮಾಡುತ್ತದೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಎಷ್ಟೇ ಏರುಪೇರುಗಳಿದ್ದರೂ ಹೊಸ ವರ್ಷ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರುತ್ತದೆ. ಸ್ನೇಹಿತರೆ, ನೀವು ಈ 2 ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಮರೆ ಮಾಡಿದ ಕ್ಷಣದಿಂದಲೇ ಲಕ್ಷ್ಮೀ ದೇವಿಯ ಅಪಾರ ಕೃಪೆ ನಿಮ್ಮ ಜೀವನದಲ್ಲಿ ಹರಿಯಲು ಆರಂಭವಾಗುತ್ತದೆ. ಮನೆಯೊಳಗೆ ಧನದ ಶಕ್ತಿ ಪ್ರವೇಶಿಸಿ ಕುಬೇರ ದೇವರ ಸಾನ್ನಿಧ್ಯ ನಿಮ್ಮ ಗೃಹದಲ್ಲಿ ಸ್ಥಿರವಾಗುತ್ತದೆ. ಇದರಿಂದ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತವೆ, ಆದಾಯದ ಮಾರ್ಗಗಳು ತೆರೆಯುತ್ತವೆ ಮತ್ತು ಹಣ ಕೈಯಲ್ಲಿ ನಿಲ್ಲುವ ಶುಭಯೋಗ ಉಂಟಾಗುತ್ತದೆ. ಶನಿದೇವರ ದೃಷ್ಟಿಯು ಕಠಿಣವಾಗದೆ ಅನುಗ್ರಹದ ದೃಷ್ಟಿಯಾಗಿ ಪರಿವರ್ತನೆಗೊಂಡು ನಿಮ್ಮ ಮೇಲೆ ಬೀಳುತ್ತದೆ. ಶನಿ ಸಂತೋಷಗೊಂಡಾಗ ಜೀವನದಲ್ಲಿ ವರ್ಷಗಳಿಂದ ಕಾಡುತ್ತಿದ್ದ ಅಡ್ಡಿಗಳು ಒಂದೊಂದಾಗಿ ಕರಗುತ್ತವೆ. ವಿಳಂಬವಾಗುತ್ತಿದ್ದ ಕೆಲಸಗಳು ವೇಗ ಪಡೆಯುತ್ತವೆ ಮತ್ತು ನಿರಾಸೆಯ ಜಾಗದಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ಈ ಉಪಾಯದ ಪರಿಣಾಮವಾಗಿ ಉದ್ಯೋಗದಲ್ಲಿ ಗೌರವ ಹೆಚ್ಚಾಗುತ್ತದೆ, ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ ಹಾಗೂ ಪದೋನ್ನತಿಯ ಯೋಗವು ಕಾಣಿಸಿಕೊಳ್ಳುತ್ತದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಉತ್ತಮ ಒಪ್ಪಂದಗಳು ಮತ್ತು ನಿರಂತರ ಲಾಭದ ಸೂಚನೆಗಳು ಕಾಣಿಸುತ್ತವೆ. ಕೆಲಸವಿಲ್ಲದವರಿಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ಕೈ ಹಾಕಿದ ಪ್ರತಿಯೊಂದು ಪ್ರಯತ್ನವೂ ಫಲ ನೀಡಲು ಶುರು ಮಾಡುತ್ತದೆ. ಮನೆಯ ವಾತಾವರಣದಲ್ಲಿ ಶಾಂತಿ ನೆಲೆಸುತ್ತದೆ, ಕಲಹಗಳು ದೂರವಾಗುತ್ತವೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸು ಹೆಚ್ಚುತ್ತದೆ. ಇದು ಕೇವಲ ಧನದ ವೃದ್ಧಿಯಲ್ಲ, ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮತೋಲನ ಮತ್ತು ಸ್ಥಿರತೆಯನ್ನು ತರುವ ಶಕ್ತಿಯ ಉಪಾಯವಾಗಿದೆ. ಇದಲ್ಲದೆ ನಿಮ್ಮ ಕುಲದೇವಿ, ಕುಲದೇವತಾ ಮತ್ತು ಪೂರ್ವಜರು ಈ ಉಪಾಯದಿಂದ ಅತ್ಯಂತ ಸಂತೋಷಗೊಳ್ಳುತ್ತಾರೆ. ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಕಾಲ ಕಾಪಾಡುವ ಕವಚದಂತೆ ಇದು ಕಾರ್ಯನಿರ್ವಹಿಸುತ್ತದೆ. ವಂಶ ಪಾರಂಪರೆಯಾಗಿ ಬಂದ ಅಡೆತಡೆಗಳು, ಅಶಾಂತಿ ಅಥವಾ ದುರ್ಭಾಗ್ಯದ ಛಾಯೆಗಳು ನಿಧಾನವಾಗಿ ದೂರವಾಗುತ್ತವೆ. ನಿಮ್ಮ ವಂಶದ ಶಕ್ತಿ ಜಾಗೃತವಾಗಿ ಮುಂದಿನ ಪೀಳಿಗೆಯವರೆಗೂ ಶುಭ ಫಲಗಳು ಹರಿದು ಹೋಗುತ್ತವೆ. ಆದ್ದರಿಂದ ಸ್ನೇಹಿತರೆ, ಈ ಉಪಾಯವನ್ನು ಕೇವಲ ಹಣಕ್ಕಾಗಿ ಅಲ್ಲ, ನಿಮ್ಮ ಸಂಪೂರ್ಣ ಜೀವನ, ಕುಟುಂಬ ಮತ್ತು ವಂಶದ ಕಲ್ಯಾಣಕ್ಕಾಗಿ ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಅನುಸರಿಸಿದರೆ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಸ್ವತಃ ಅನುಭವಿಸುವಿರಿ. ನಮ್ಮ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ, ಕೆಲವು ವಸ್ತುಗಳು ಗ್ರಹಗಳನ್ನು ಸಮತೋಲನಗೊಳಿಸುತ್ತವೆ. ಅವುಗಳನ್ನು ಪರ್ಸ್ನಲ್ಲಿ ಅಥವಾ ಮನೆಯಲ್ಲಿ ಸರಿಯಾದ ಜಾಗದಲ್ಲಿ ಇಟ್ಟರೆ ನವಗ್ರಹಗಳ ದೋಷ ಕಡಿಮೆಯಾಗುತ್ತದೆ, ಶನಿ ಬಲವಾಗುತ್ತಾನೆ, ಲಕ್ಷ್ಮೀ ದೇವಿಯ ಕೃಪೆ ನಿರಂತರವಾಗುತ್ತದೆ. 2026 ಒಂದು ಸಾಮಾನ್ಯ ವರ್ಷವಲ್ಲ, ಇದು ಶಕ್ತಿಯ ಪರಿವರ್ತನೆಯ ವರ್ಷ. ಸರಿಯಾದ ಸಮಯದಲ್ಲಿ ಸರಿಯಾದ ಉಪಾಯ ಮಾಡಿದರೆ ಅದರ ಫಲ 100 ಪಟ್ಟು ಹೆಚ್ಚಾಗಿ ದೊರೆಯುತ್ತದೆ. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಶತ್ರುಗಳು ಬಹಳ ಚತುರರಾಗಿದ್ದಾರೆ. ಕೆಲವರು ನೇರವಾಗಿ ಎದುರು ಬರುತ್ತಾರೆ, ಕೆಲವರು ಹಿಂಬದಿ ತಂತ್ರ ಮಂತ್ರ, ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿ ಬಳಸಿ ನಿಮ್ಮ ಜೀವನ ಹಾಳು ಮಾಡಲು ಯತ್ನಿಸುತ್ತಾರೆ. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಇತರರ ಅಸೂಯೆ ನಿಮ್ಮ ಮೇಲೆ ಬೀಳುತ್ತದೆ. ಆದರೆ ಈ 2 ವಸ್ತುಗಳು ನಿಮ್ಮ ಮನೆಗೆ ಒಂದು ಶಕ್ತಿ ಕವಚವನ್ನು ನಿರ್ಮಿಸುತ್ತವೆ. ಶತ್ರುಗಳು ಎಷ್ಟೇ ಪ್ರಯತ್ನಿಸಿದರೂ ಅವರ ದುಷ್ಕರ್ಮಗಳು ನಿಮ್ಮ ಬಳಿ ತಲುಪುವುದೇ ಇಲ್ಲ. ಒಂದು ವೇಳೆ ತಲುಪಿದರೂ ಅದು ಅವರ ಮೇಲೆಯೇ ಹಿಂತಿರುಗುತ್ತದೆ. ಮೊದಲ ಶಕ್ತಿ ವಸ್ತು ಎಂದರೆ ಹಳದಿ ಕೌಡಿ. ಹಳದಿ ಕೌಡಿ ಧನಲಕ್ಷ್ಮಿಯ ಅತ್ಯಂತ ಪವಿತ್ರ ಪ್ರತೀಕವಾಗಿದ್ದು, ಇದನ್ನು ಕೇವಲ ಶಂಖದ ಒಂದು ತುಂಡು ಎಂದು ಭಾವಿಸಬಾರದು. ಇದರೊಳಗೆ ಸಮುದ್ರದ ಅಪಾರ ಶಕ್ತಿ, ಚಂದ್ರನ ಶೀತಲತೆ ಮತ್ತು ಶಾಂತ ತತ್ವ ಹಾಗೂ ಮಹಾಲಕ್ಷ್ಮೀ ದೇವಿಯ ದಿವ್ಯ ಕೃಪೆ ಒಂದಾಗಿ ಅಡಗಿವೆ. ಹಳದಿ ಕೌಡಿ ಇರುವ ಸ್ಥಳದಲ್ಲಿ ಧನದ ಹರಿವು ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ.
ಇದು ಹಣವನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ನಿಂತಿ ಹೋಗಿರುವ ಹಣ ಮತ್ತೆ ಮರಳಿ ಬರುವ ಯೋಗವನ್ನು ಉಂಟುಮಾಡುತ್ತದೆ ಮತ್ತು ನಷ್ಟವಾಗಿದ್ದ ಭಾಗ್ಯಕ್ಕೆ ಹೊಸ ಜೀವವನ್ನು ತುಂಬುತ್ತದೆ. ಆರ್ಥಿಕ ಅಸ್ಥಿರತೆ, ಸಾಲದ ಒತ್ತಡ ಹಾಗೂ ನಿರಂತರ ನಷ್ಟಗಳಿಂದ ಬಳಲುತ್ತಿದ್ದವರಿಗೆ ಹಳದಿ ಕೌಡಿ ಒಂದು ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಈ ಪವಿತ್ರ ಹಳದಿ ಕೌಡಿಯನ್ನು ಗುರುವಾರದ ದಿನ ಶುದ್ಧ ಜಲದಲ್ಲಿ ಅಥವಾ ಗಂಗಾ ಜಲದಲ್ಲಿ ಸ್ವಚ್ಛಗೊಳಿಸಿ ಧೂಪಾದೀಪಗಳನ್ನು ಅರ್ಪಿಸಿ ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ಧರಿಸಬೇಕು. ನಂತರ ಇದನ್ನು ಬಲಭಾಗದ ಜೇಬಿನಲ್ಲಿ ಇಡುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಇದನ್ನು ಯಾರಿಗೂ ತೋರಿಸಬಾರದು, ಕೈಗೆ ಕೊಡಬಾರದು ಮತ್ತು ಪ್ರದರ್ಶನ ವಸ್ತುವಾಗಿ ಬಳಸಬಾರದು. ಹಳದಿ ಕೌಡಿ ಗೌಪ್ಯವಾಗಿ ನಿಮ್ಮೊಂದಿಗೆ ಇದ್ದಷ್ಟು ಅದರ ಶಕ್ತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ನಂಬಿಕೆ, ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನಿಂದ ಇದನ್ನು ಬಳಸಿದರೆ ಧನ ಸಂಪತ್ತು ಮಾತ್ರವಲ್ಲದೆ ಮನಸ್ಸಿನ ಶಾಂತಿ ಮತ್ತು ಆತ್ಮವಿಶ್ವಾಸವು ಕ್ರಮೇಣ ಹೆಚ್ಚಾಗುವುದನ್ನು ನೀವು ಅನುಭವಿಸುವಿರಿ. ಸ್ನೇಹಿತರೆ, ಇವಾಗ ಎರಡನೇ ಶಕ್ತಿ ವಸ್ತು ಎಂದರೆ ತಾಮ್ರ ಚತುರ್ಭುಜ ನಾಣ್ಯ. ತಾಮ್ರವು ಸೂರ್ಯನ ಶಕ್ತಿಯ ಪ್ರಮುಖ ವಾಹಕವಾಗಿದ್ದು ದೇಹ ಮತ್ತು ಮನಸ್ಸಿನ ಶಕ್ತಿ ಸಂತುಲನವನ್ನು ಸಮತೋಲನದಲ್ಲಿಡುವ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ. ಸೂರ್ಯನ ತೇಜಸ್ಸು, ಆತ್ಮವಿಶ್ವಾಸ ಮತ್ತು ನಿರ್ಧಾರ ಶಕ್ತಿಯನ್ನು ತಾಮ್ರ ತನ್ನೊಳಗೆ ಸಂಗ್ರಹಿಸಿಕೊಂಡಿರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ತಾಮ್ರ ಚತುರ್ಭುಜ ನಾಣ್ಯವನ್ನು ಧರಿಸಿದಾಗ ಮನಸ್ಸಿನಲ್ಲಿ ಉಂಟಾಗುವ ಅನಗತ್ಯ ಭಯ, ಅಶಾಂತಿ, ಆತಂಕ ಮತ್ತು ನಿರಂತರ ಚಿಂತನೆಗಳು ನಿಧಾನವಾಗಿ ದೂರವಾಗುತ್ತವೆ. ಜೊತೆಗೆ ಹಣದ ವಿಷಯದಲ್ಲಿ ಆಗಾಗ್ಗೆ ಎದುರಾಗುವ ಅಸ್ಥಿರತೆ, ಏರಿಳಿತಗಳು ಮತ್ತು ಅಪ್ರತೀಕ್ಷಿತ ನಷ್ಟಗಳ ಮೇಲೂ ಇದು ನಿಯಂತ್ರಣ ತರುವ ಶಕ್ತಿಯನ್ನು ಹೊಂದಿದೆ. ತಾಮ್ರ ನಾಣ್ಯವನ್ನು ಜೇಬಿನಲ್ಲಿ ಇಟ್ಟುಕೊಂಡಿರುವವರಲ್ಲಿ ಅವಕಾಶಗಳು ತಾನಾಗಿಯೇ ಸೆಳೆಯಲ್ಪಡುವಂತೆ ಆಗುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳು ಕೈಗೆ ಬರುತ್ತವೆ ಮತ್ತು ಕೈ ತಪ್ಪುತ್ತಿದ್ದ ಅವಕಾಶಗಳು ಮತ್ತೆ ನಿಮ್ಮತ್ತ ಮುಖ ಮಾಡುತ್ತವೆ. ಉದ್ಯೋಗದಲ್ಲಿರುವವರಿಗೆ ಕೆಲಸದಲ್ಲಿ ಸ್ಥಿರತೆ, ಗೌರವ ಮತ್ತು ಭದ್ರತೆ ಹೆಚ್ಚಾಗುತ್ತದೆ. ಪದೋನ್ನತಿ ಹಾಗೂ ಉತ್ತಮ ಹೊಣೆಗಾರಿಕೆಗಳು ದೊರೆಯುವ ಸಾಧ್ಯತೆಗಳು ಬಲವಾಗುತ್ತವೆ. ವ್ಯಾಪಾರ ಮಾಡುವವರಿಗೆ ನಿರಂತರ ಲಾಭ, ಗ್ರಾಹಕರ ವಿಶ್ವಾಸ ಮತ್ತು ಹಣದ ಹರಿವಿನಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ. ಜೊತೆಗೆ ವ್ಯರ್ಥ ಖರ್ಚುಗಳ ಮೇಲೆ ನಿಯಂತ್ರಣ ಬಂದು ಹಣ ಉಳಿಯಲು ಶುರುವಾಗುತ್ತದೆ. ಈ ಎಲ್ಲ ಪರಿಣಾಮಗಳು ಒಟ್ಟಾಗಿ ನಿಮ್ಮ ಜೀವನದಲ್ಲಿ ಶಿಸ್ತಿನೊಂದಿಗೆ ಸಾಗುವ ಆರ್ಥಿಕ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತವೆ. ಸ್ನೇಹಿತರೆ, ಇವಾಗ ಜಾಯಿಕಾಯಿಯ ಅದ್ಭುತ ಉಪಾಯವನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಜಾಯಿಕಾಯಿಯಲ್ಲಿ ಭೂತತ್ವ, ಅಗ್ನಿತತ್ವ ಮತ್ತು ದೈವಿಕ ಶಕ್ತಿ ಒಂದಾಗಿ ಅಡಗಿರುವುದರಿಂದ ಇದು ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುವ ಅಪೂರ್ವ ಸಾಮರ್ಥ್ಯವನ್ನು ಹೊಂದಿದೆ. ಈ ಉಪಾಯವನ್ನು ಶ್ರದ್ಧೆಯಿಂದ ಮಾಡಿದರೆ ಜೀವನದಲ್ಲಿ ಎದುರಾಗುವ ಕಾಣದ ಅಡ್ಡಿಗಳು ನಿಧಾನವಾಗಿ ಕರಗಲು ಆರಂಭಿಸುತ್ತವೆ. ವಿಳೆದೆಲೆಯ ಮೇಲೆ 2 ಲವಂಗ ಮತ್ತು 1 ಜಾಯಿಕಾಯಿಯನ್ನು ಇಟ್ಟು ಭಕ್ತಿ ಭಾವದಿಂದ ಆಂಜನೇಯನಿಗೆ ಅರ್ಪಿಸಿ ಹನುಮಾನ್ ಚಾಲಿಸವನ್ನು ಮನಸ್ಸು ಏಕಾಗ್ರಗೊಳಿಸಿ ಪಠಿಸಬೇಕು. ನಂತರ ಅದನ್ನೇ ಕೆಂಪು ಬಟ್ಟೆಯಲ್ಲಿ ತಾಯಿತದಂತೆ ಕಟ್ಟಿಕೊಂಡು ಧರಿಸಿದರೆ ಹನುಮಂತನ ರಕ್ಷಾ ಕವಚ ನಿಮ್ಮೊಂದಿಗೆ ಸದಾ ಇರುತ್ತದೆ ಎಂದು ನಂಬಲಾಗುತ್ತದೆ. ಈ ಉಪಾಯದ ಪರಿಣಾಮವಾಗಿ ವರ್ಷಗಳಿಂದ ಕಾಡುತ್ತಿದ್ದ ವಿವಾಹದ ವಿಳಂಬ, ಮಾತುಕತೆ ಮುರಿಯುವ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ಉದ್ಯೋಗದಲ್ಲಿ ಎದುರಾಗುವ ಅಡೆತಡೆಗಳು, ಕೆಲಸ ಸಿಗದ ಸಮಸ್ಯೆ, ಮೇಲಾಧಿಕಾರಿಗಳ ಅಸಮಾಧಾನ ಅಥವಾ ನಿರಂತರ ಒತ್ತಡಗಳು ಶಮನವಾಗುತ್ತವೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ, ಆತ್ಮವಿಶ್ವಾಸದ ಕೊರತೆ ಮತ್ತು ಮನಸ್ಸಿನ ಅಶಾಂತಿ ಕಡಿಮೆ ಆಗುತ್ತದೆ. ಮನಸ್ಸು ಸ್ಥಿರವಾಗಿ ನಿರ್ಧಾರ ಶಕ್ತಿ ಬಲವಾಗುತ್ತದೆ. ಹನುಮಾನ್ಜಿಯ ಕೃಪೆಯಿಂದ ಧೈರ್ಯ, ಶಕ್ತಿ ಮತ್ತು ಸಹನಶೀಲತೆ ಹೆಚ್ಚಾಗಿ ಯಾವುದೇ ಸಂಕಷ್ಟ ಬಂದರೂ ಅದನ್ನು ಎದುರಿಸುವ ಶಕ್ತಿಯನ್ನು ಈ ಉಪಾಯ ನಿಮಗೆ ನೀಡುತ್ತದೆ. ಶುದ್ಧ ಮನಸ್ಸು, ನಂಬಿಕೆ ಮತ್ತು ನಿಯಮಿತ ಭಕ್ತಿಯೊಂದಿಗೆ ಈ ಉಪಾಯವನ್ನು ಮಾಡಿದರೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಖಂಡಿತವಾಗಿಯೂ ಅನುಭವಿಸುವಿರಿ. ಶತ್ರುಗಳ ತಂತ್ರ ಮಂತ್ರವನ್ನು ರಿವರ್ಸ್ ಮಾಡುವ ಈ ಉಪಾಯವನ್ನು ಭಕ್ತಿ ಭಾವ ಮತ್ತು ಶ್ರದ್ಧೆಯೊಂದಿಗೆ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಶೀಘ್ರವಾಗಿ ದೂರವಾಗುತ್ತವೆ ಎಂದು ನಂಬಲಾಗುತ್ತದೆ. ಹನುಮಾನ್ ಮಂದಿರದಲ್ಲಿ ಜಾಯಿಕಾಯಿಗೆ ಸಿಂಧೂರವನ್ನು ಹಚ್ಚಿ ಹನುಮಾನ್ಜಿಯನ್ನು ಸ್ಮರಿಸಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಅದನ್ನು ಮನೆಯ ಮುಖ್ಯ ದ್ವಾರದ ಬಳಿ ಮಣ್ಣಿನಲ್ಲಿ ಹೂತು ಬಿಡಬೇಕು. ಈ ಕ್ರಮದಿಂದ ಮನೆಯ ವಾತಾವರಣದಲ್ಲಿ ಇದ್ದ ಅಶಾಂತಿ, ಭಯ ಮತ್ತು ಅಜ್ಞಾತ ಒತ್ತಡಗಳು ಕೇವಲ 24 ಗಂಟೆಯೊಳಗೆ ಕಡಿಮೆ ಆಗಲು ಆರಂಭಿಸುತ್ತವೆ ಎಂಬ ವಿಶ್ವಾಸವಿದೆ. ಹನುಮಾನ್ಜಿಯ ರಕ್ಷಾ ಕವಚ ಮನೆಯ ಮೇಲೆ ನೆಲೆಸುವುದರಿಂದ ದುರುದ್ದೇಶದಿಂದ ಯಾರಾದರೂ
ತಂತ್ರ ಅಥವಾ ನಕಾರಾತ್ಮಕ ಪ್ರಭಾವ ಮಾಡಲು ಯತ್ನಿಸಿದರೂ ಅದರ ದುಷ್ಪರಿಣಾಮಗಳು ನಿಮ್ಮ ಮನೆಗೆ ತಾಗದೆ ಸ್ವತಃ ಅವರತ್ತ ಮರಳುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಈ ಉಪಾಯದ ಪರಿಣಾಮವಾಗಿ ಮನೆಯಲ್ಲಿ ಶಾಂತಿ, ಧೈರ್ಯ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುತ್ತದೆ. ಅನಾವಶ್ಯಕ ಜಗಳಗಳು, ಭಯಾನಕ ಕನಸುಗಳು, ಆರೋಗ್ಯ ಅಥವಾ ಹಣಕಾಸಿನ ಅಚಾನಕ್ ಅಡಚಣೆಗಳು ನಿಧಾನವಾಗಿ ಶಮನವಾಗುತ್ತವೆ. ಮುಖ್ಯವಾಗಿ ಇದು ಪ್ರತೀಕಾರದ ಭಾವದಿಂದಲ್ಲ, ಆತ್ಮರಕ್ಷಣೆ ಮತ್ತು ಮನಃಶಾಂತಿಗಾಗಿ ಮಾಡುವ ಭಕ್ತಿಪೂರ್ಣ ಕ್ರಮವಾಗಿರಬೇಕು. ಶುದ್ಧ ಮನಸ್ಸು, ಸತ್ಯನಿಷ್ಠೆ ಮತ್ತು ಹನುಮಾನ್ಜಿಯ ಮೇಲೆ ಪೂರ್ಣ ನಂಬಿಕೆಯೊಂದಿಗೆ ಈ ಉಪಾಯವನ್ನು ಮಾಡಿದರೆ ಮನೆ ಹಾಗೂ ಕುಟುಂಬದ ಮೇಲೆ ಇರುವ ನಕಾರಾತ್ಮಕ ಪ್ರಭಾವಗಳು ದೂರವಾಗಿ ರಕ್ಷೆ ಮತ್ತು ಸ್ಥಿರತೆಯ ಅನುಭವ ನಿಮಗೆ ದೊರೆಯುತ್ತದೆ. ಗುರು ಆಶೀರ್ವಾದ ಮತ್ತು ಅಂತಿಮ ವಚನವಾಗಿ ಸ್ನೇಹಿತರೆ, ನೆನಪಿಟ್ಟುಕೊಳ್ಳಿ, ಈ ಎರಡು ವಸ್ತುಗಳು ಕೇವಲ ಸಾಮಾನ್ಯ ವಸ್ತುಗಳಲ್ಲ. ಇವುಗಳು ನಿಮ್ಮ ಜೀವನದ ನಿದ್ರಿಸಿ ಹೋಗಿರುವ ಭಾಗ್ಯವನ್ನು ಜಾಗೃತಗೊಳಿಸುವ ದಿವ್ಯ ಚಾವಿಗಳಂತೆ ಕಾರ್ಯನಿರ್ವಹಿಸುತ್ತವೆ. ಶ್ರದ್ಧೆ, ನಂಬಿಕೆ ಮತ್ತು ಶುದ್ಧ ಮನಸ್ಸಿನಿಂದ ನೀವು ಈ ಉಪಾಯವನ್ನು ಮಾಡಿದ ಕ್ಷಣದಿಂದಲೇ ನಿಮ್ಮ ಜೀವನದ ದಿಕ್ಕು ನಿಧಾನವಾಗಿ ಆದರೆ ದೃಢವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. 2026ನೇ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆದುಕೊಳ್ಳುವ ಮಹತ್ವದ ಕಾಲವಾಗಿದ್ದು, ಕಳೆದ ವರ್ಷಗಳ ಕಷ್ಟ, ಅಡೆತಡೆ ಮತ್ತು ನಿರಾಶೆಗಳು ಹಿಂದೆ ಉಳಿದು ಮುಂದಿನ ದಿನಗಳು ಆಸೆ, ಅವಕಾಶ ಮತ್ತು ಬೆಳವಣಿಗೆಯಿಂದ ತುಂಬಿಕೊಳ್ಳಲಿವೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.